ಈ ಗ್ಯಾಪಲ್ಲಿ ಭರತ್ ಜೈನ್ ಅವ್ರನ್ನ ಮರೆಯೋಂಗಿಲ್ಲ ನಾವು. ಯಾಕೆಂದರೆ ಅವರು ಎಷ್ಟು ನಗ್ನಾಗ್ತಾ ಇರ್ತಾರೋ ಒಳಗೆ ಅಷ್ಟೇ ಹಂಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ. ನವೀನ್ ಭಾಯ್ ಹಿಂಗಾಗಲ್ಲ ಹಿಂಗಾಗಲ್ಲ ಅಂತ ಒಂದಷ್ಟು ಮಾತಾಡ್ತಿರ್ತಾರೆ. ಬಟ್ ಅವ್ರನ್ನ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ ಇದೆ. ಮಗ ನೀನು ಹೆಂಗೆ ಮಾಡಿದೆ? ಇವ್ರು ಅವತ್ತಿನ ದಿನ ಸ್ಕರ್ಟ್ ಹಾಕೊಂಡು ಬಂದಿದ್ರ. ಪ್ರಮೋಟ್ ಮಾಡಲ್ವಾ ಟ್ರೈಲರ್ ಒಂದೇನಂದರೆ ಓಕೆ, ಜೋಕ್ಸ್ ಅಪಾರ್ಟ್ ಎಲ್ಲಾದ್ರದ್ದು ಮಧ್ಯೆ ಏನು ಅಂದರೆ ಕರೆಕ್ಟ್. ಇವಾಗ ಅವ್ರನ್ನ ಅಂತಲ್ಲ, ಯಾವುದೇ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡೋದು ನಾವು ಟ್ರೂತ್ಫುಲ್ ಆಗಿರಬೇಕು. ಅದು ನಾನು ನಂಬ್ತೀನಿ. ಏನು ಅಂದರೆ ಇವಾಗ ಹೋಗ್ಬಿಟ್ಟು ಒಂದು ಲೈನ್ ಹೇಳ್ಬಿಟ್ಟು ಈ ಕತೆ ಸರ್ ಇದು ಒಂದು ಲೈನು ಹೆಂಗಿದೆ ಪ್ರೊಡ್ಯೂಸ್ ಮಾಡ್ತೀರಾ ಅಂತ ಇವತ್ತು ಸುಮಾರು ಜನ ಆಗ್ತಾಯಿದೆ. ನನ್ನ ಪ್ರಕಾರ ನಾನು ನಂಬೋದೇನು ಗೊತ್ತಾ, ಒಂದು ಬೌಂಡ್ ಸ್ಕ್ರಿಪ್ಟ್ ವಿತ್ ಶಾರ್ಟ್ ಡಿವಿಷನ್, ವಿತ್ ಡೈಲಾಗ್ಸ್, ಎವ್ರಿಥಿಂಗ್. ಕೀಪ್ ಎವ್ರಿಥಿಂಗ್ ರೆಡಿ, ದೆನ್ ಗೋ ಅಪ್ರೋಚ್. ಇಡೀ ಕತೆ ಹೇಳು, ಶಾರ್ಟ್ ಡಿವಿಷನ್ ನೀನು ಹೆಂಗೆ ಶೂಟ್ ಮಾಡ್ತೀಯ, ಹೆಂಗೆ ತೆಗಿತೀಯ, ನೀನು ಶಾರ್ಟ್ಸ್ ಹೆಂಗೆ ಟೇಕ್ ಮಾಡ್ತೀಯಾ, ನೀನು ಯಾವ್ದ್ರ ಕೈಲಿ ಯಾವ ಥರ ಆರ್ಟಿಸ್ಟ್ಗಳು ಯಾವ ಕ್ಯಾರೆಕ್ಟರ್ಗಳು ಹೆಂಗೆ ಡೈಲಾಗ್ ಹೇಳಬೇಕು, ಟೋಟಲ್ ಒಂದು 3 hour ನರೇಷನ್ ಕೊಡು. ನಿನ್ನ ಸಿನಿಮಾ ಔಟ್ಪುಟ್ ಹೆಂಗಿರುತ್ತೆ ಅಂತ ನರೇಟ್ ಮಾಡಿ ತೋರಿಸು, ಅವ್ರು ಇಮ್ಯಾಜಿನ್ ಮಾಡ್ತಾರೆ. ಸೊ ಐ ಥಿಂಕ್ ದಟ್ಸ್ ಹೌ ಯು ಹ್ಯಾವ್ ಟು ಕನ್ವಿನ್ಸ್ ಅ ಪ್ರೊಡ್ಯೂಸರ್. ಸೊ ಅದನ್ನ ಮಾಡಿದೆ ಮೇ ಬಿ ಯು ಗಾಟ್ ಕನ್ವಿನ್ಸ್. ಸೊ ದಯವಿಟ್ಟು ಕಾರ್ನರ್ ಸೀಟಲ್ಲಿ ನೋಡಿ, ಇದು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಒಂದು ರೆಫರೆನ್ಸ್ ಅಂದರೆ ದಿಸ್ ಇಸ್ ವಾಟ್ ಇಟ್ ಇಸ್. ಸಿನಿಮಾ ಮಾಡಬೇಕು, ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಕೂಡ ಅನ್ಕೋತಾ ಇರೋರು, ದಿಸ್ ಇಸ್ ಹೌ ಇಟ್ ಹ್ಯಾಸ್ ಟು ಬಿ ಪ್ರಿಪೇರ್ಡ್, ದಿಸ್ ಇಸ್ ಹೌ ಇಟ್ ಹ್ಯಾಸ್ ಟು ಕಮ್ ಔಟ್. ಸೊ ಅವಾಗ ಒಂದು ಒಳ್ಳೆ ಔಟ್ಪುಟ್ ಸಿಗುತ್ತೆ. ಬಟ್ ಹ್ಯಾವಿಂಗ್ ಕವರ್ಡ್ ಆಲ್ ದಿಸ್, ನಿಮ್ಮ ಟ್ರೈಲರ್ ಬಗ್ಗೆ ನಾವು ಮಾತೇ ಆಡ್ತಿಲ್ಲ, ಆದರೂ ಕೂಡ ಸಿನಿಮಾದಲ್ಲಿ ಐ ಆಮ್ ಶ್ಯೂರ್ ದರ್ ಇಸ್ ಅ ಲಾಟ್ ಆಫ್ ಕಾಂಟೆಂಟ್ ಬಿಹೈಂಡ್ ದ ಟ್ರೈಲರ್. ಇಟ್ಸ್ ನಾಟ್ ಜಸ್ಟ್ ದಟ್ ಸ್ಟುಪಿಡ್ ಟ್ರೈಲರು ಅಥವಾ ಹಿಂಗೆ ಮಾತಾಡೋರು ಅಂತ ಏನೂ ಇಲ್ಲ. ಹೆವಿ ಕಾಂಟೆಂಟ್ ಇರುತ್ತೆ ಅಂತ ಗೊತ್ತು. ಶ್ರೀನಿವಾಸ ಕಲ್ಯಾಣದಲ್ಲಿ ಕಾಂಟೆಂಟ್ ನಾನು ಏನು ಅಂತ ಕೇಳ್ತಾ ಇಲ್ಲ, ನಿಮಗೆ ಟಚ್ ಆಗಿದ್ದ ಪಾಯಿಂಟ್ ಯಾವುದು? ಒಂದೊಂದು ಪಾಯಿಂಟ್ ಹೇಳೋದು. ನನಗೇನು ಟಚ್ ಆಯಿತು ಅಂತ ಆಮೇಲೆ ಹೇಳ್ತೀನಿ. ಸುಜಯ್ ಅವರೇ ದಯವಿಟ್ಟು ನೀವು ಕಾಲ ಮೇಲೆ ಕಾಲು ಹಾಕೊಂಡೆಲ್ಲ ಬನ್ನಿ. ನಂಗೆ ಒಂದು ವಿಚಾರ ಟಚ್ ಆಗಿದೆ ಅಂದ್ರೆ ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟ್ರೇನೆ. ನನಗೆ ಇನ್ನೊಂದ್ಸತಿ ಶ್ರೀನೇನಾದ್ರು ನನ್ನ ಕೇಳಿದ್ರೆ ಇನ್ನೊಂದ್ಸತಿ ಸಿನಿಮಾ ಮಾಡ್ತೀನಿ, ಯಾವ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ನಾನು ಇದೇ ಕ್ಯಾರೆಕ್ಟರ್ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಒಂದು ಹುಡುಗಿ ಎಷ್ಟೇ, ನಾನು ಯಾವಾಗಲೂ ಹೇಳ್ತೀನಿ ನಾ ಈ ಸ್ಕ್ರಿಪ್ಟ್ ಬಗ್ಗೆ, ಎಷ್ಟೇ ಬೋಲ್ಡ್ ಆಗಿರ್ಬೋದು, ಅವಳಿಗೆ ಏನೇ ಹೊಲ್ಸ್ ಮಾತಾಡ್ಬೋದು ಅಥವಾ ಏನೇ ಯಾರನ್ನೇ ಬೈಬೋದು ಅಥವಾ ಎಷ್ಟು ಮುಂದೆ ಇರ್ಬೋದು ಅವಳ ಜೀವನದಲ್ಲಿ, ಬಟ್ ಇನ್ಸೈಡ್ ಅ ವುಮೆನ್ ಈಸ್ ಸೆನ್ಸಿಟಿವ್. ದಟ್ ನೋಬಡಿ ಕ್ಯಾನ್ ಡಿನೈ ಇಟ್. ನಾನು ಓಕೆ ನಾನು ಫುಲ್ ಸ್ಟ್ರಾಂಗ್ ಅಪ್ಪ, ನನಗೇನೂ ಆಗಲ್ಲ ಅಂತ ನಾನು ಅನ್ಕೋಬೋದು, ಬಟ್ ಅವಳ ಒಳಗಡೆ ಮನ್ಸು ಇಸ್ ವೆರಿ ಸೆನ್ಸಿಟಿವ್. ಅದನ್ನು ಇವ್ರು ತೋರಿಸಿದ್ದಾರೆ. ಅದು ಒಂದು ಅದೇನಿಲ್ಲ, ಬರೀ ಒಂದು 20 ಸೆಕೆಂಡ್ ಶಾರ್ಟೇ ಇರ್ಬೋದು ಅದು. ಅದನ್ನು ಡಿಪಿಕ್ಟ್ ಮಾಡಿದ್ದಾರೆ. ಅದು ನಂಗೆ ತುಂಬ ಇಷ್ಟ ಇದೆ. ಐ ವಾಸ್ ರಿಯಲಿ ಸರ್ಪ್ರೈಸ್ ದಟ್ ಅ ಮ್ಯಾನ್ ಕ್ಯಾನ್ ರಿಯಲಿ ಥಿಂಕ್ ದಟ್ ಓಕೆ ವುಮೆನ್ ಕ್ಯಾನ್ ರಿಯಲಿ ಬಿ ಸೆನ್ಸಿಟಿವ್ ಇನ್ಸೈಡ್. ಸೊ ದಟ್ ರಿಯಲಿ ಇಂಪ್ರೆಸ್ ಮೀ. So now you know men can really get sensitive and touch a woman's heart in this way. So that is what is ಶ್ರೀನಿವಾಸ ಕಲ್ಯಾಣ. ಸೊ ನಾನು ಸುಮ್ಮನೆ ಸಪೋರ್ಟ್ ಮಾಡ್ತಿರಲ್ಲ, ಹಾಗಲಕಾಯಿ ಬೇವಿನಕಾಯಿ ಅಂತ ಆವಾಗಲೇ ನಮ್ಮಿಬ್ಬರನ್ನು ಫ್ರೈ ಮಾಡ್ಬಿಟ್ರೆ ಇಟ್ಕೊಂಡು ನೀವು. ಸೊ ನಿಮಗೇನು ಟಚ್ ಆಯಿತು? ಸೇಮ್ ಇಯರ್ ಅನ್ಬೇಡಿ ಸರಿ. ಇನ್ನು ಯೋಚನೆ ಮಾಡ್ತಾ ಇದ್ದಾರೆ ಅವರು, ಇನ್ನು ಸ್ಕೂಲಿಂದ ಪಾಸ್ಔಟ್ ಆಗಬೇಕು ಅವರು. ಬಟ್ ಸುಜಯ್ ಅವರು ಹೇಳ್ತಾರೆ ತುಂಬ ಆಧ್ಯಾತ್ಮಿಕವಾಗೆಲ್ಲ ಹೇಳ್ಬೇಡಿ, ನೋಡೋರ್ಗೆ ಅರ್ಥ ಆಗೋ ಥರ ಹೇಳಿ. ಏನು ಹೇಳಬೇಕು? ಈ ಶ್ರೀನಿವಾಸ ಕಲ್ಯಾಣದಲ್ಲಿ ಯಾವ ಕಾನ್ಸೆಪ್ಟು ನಿಮಗೆ ಇದು ಒಳ್ಳೆ ಇಷ್ಟು ಕಾಂಟೆಂಟ್ ಇದೆ, ಹೆವಿ ಕಾಂಟೆಂಟ್ ಓರಿಯೆಂಟೆಡ್, ಟಚ್ ಆಗಿರೋ ವಿಷಯ ಏನು ಅಂತ ಹೇಳ್ತಾ ಇದ್ದೀವಿ? ಪೇಮೆಂಟು. ಅಲ್ಟಿಮೇಟ್ ಅಮ್ಮ, ಕ್ಲಾಪ್ಸ್ ವೆರಿ ಗುಡ್. ನಿಜವಾಗ್ಲೂ ನನಗೆ ಪೇಮೆಂಟ್ ಟಚ್ ಆಗಿದೆ. ನಾನು ಪೇಮೆಂಟ್ ಅನ್ನು ಟಚ್ ಮಾಡಿದ್ದೀನಿ, ಹಾಗಾಗಿ ಏನೋ ಒಂದು ಕಾನ್ಸೆಪ್ಟ್ ಅಂತ ಪೇಮೆಂಟ್ ಅನ್ನೋ ಕಾನ್ಸೆಪ್ಟ್ ಟಚ್ ಆಗಿದೆ. ಸಿಂಪಲ್ ಆಗಿ ಯಾರು ಏನು ಹೇಳಕ್ ಸಾಧ್ಯ? ಅದು ಕಷ್ಟ ಇದೆ ಸರ್. ಶ್ರೀನಿವಾಸ್ ಎಂ ಜಿ ಅವ್ರ ಹತ್ರ ಪೇಮೆಂಟ್ ಕಿತ್ಕೊಳ್ಳೋದು ಕಷ್ಟ ಇದೆ. ಬಟ್ ಕಿತ್ಕೊಂಡಿದ್ದೀರಾ? ನೋಡಿ ಸರ್ ಇಸ್ಕೊಂಡು ಹೇಳು ಲೆಕ್ಕ ಹಾಕೊಳ್ಳಿ. ಪೇಮೆಂಟ್ ಇಸ್ಕೊಂಡಿದ್ದೀನಿ ಅಂತ ಹೇಳು. ಅವರೊಬ್ಬರೇ ಸ್ವಲ್ಪ ಜಾಸ್ತಿ ಸಕ್ಸಸ್ಫುಲ್ ಆಗಿರೋದು, ನಾವೆಲ್ಲ ಪಾಪಿಸಿ ಇನ್ನು. ಇಲ್ಲ, 17ನೇ ತಾರೀಕು ಆದ್ಮೇಲೆ ಎಲ್ರಿಗೂ ಪೇಮೆಂಟ್ ಸಿಗುತ್ತಪ್ಪ. ಆಕ್ಚುಲಿ ಏನ್ ಗೊತ್ತಾ, ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಾದ್ಮೇಲೆ ನಾನಂತೂ ಹೇಳ್ಬಿಟ್ಟಿದ್ದೀನಿ ಹೆಂಚಿಗೆ, ಪರವಾಗಿಲ್ಲ ನೀನು ಪೇಮೆಂಟ್ ಕೊಡದೇ ಇದ್ರು ಸಿನಿಮಾ ರಿಲೀಸ್ ಮಾಡು, ಆಮೇಲೆ ನೋಡ್ಕೊಳ್ಳೋಣ. ಇದು ಆಚೆ ಕಡೆ ಮಾತ್ರ, ಆಮೇಲೆ ಮರ್ಯಾದನ್ನು ಕೊಡ್ತೀವಿ. ಅವ್ರ ಕ್ಯಾರೆಕ್ಟರ್ ಅಂತಿದೆ ಅಂತ ಗೊತ್ತಲ್ಲ, ಸಿನಿಮಾದಲ್ಲಿ ಗೊತ್ತಲ್ಲ. ನೀವು ಕಿತ್ಕೊಂಡ್ ಬಿಟ್ಟಿದ್ದೀರ, ನನ್ನ ಮಾತಕ್ಕೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ಬಿಡಿ, ಓಕೆನಾ? ನಿಮ್ದು ಕೆಲಸ ಸಾಫ್ಟ್ ಆಗಿ ಮಾತಾಡ್ಬಿಟ್ಟು ನೀನು ಕಾಸು ಇಸ್ಕೋಬೇಡ, ನನಗೆ ಬೇಜಾರಾಗುತ್ತೆ. ನನಗೆ ಇನ್ನೂ ಬೇಕಾಗುತ್ತೆ ಹೇಳ್ತೀನಿ. ನೋಡಪ್ಪ ಎಮ್ಮಂಗೆ ನಾನು ಕಾಸು ಕೊಟ್ಟು ಗ್ಯಾರಂಟಿ ನನಗೆ ಇನ್ನೂ ಕಾಸು ಬೇಕು ಹೇಳ್ತಾ ಇದ್ದೀನಿ ನಾನು. ಬಟ್ ಕಾಸಿನ ಜೊತೆ ಎಲ್ಲರ ಮನಸ್ಸನ್ನ ಗೆದ್ದು ಇದೊಂದು ಅದ್ಭುತವಾಗಿರೋ ತಂಡ ಶ್ರೀನಿವಾಸ ಕಲ್ಯಾಣ ನಮ್ಮ ಮುಂದೆ 17ನೇ ತಾರೀಕಿಗೆ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಗೋ ವಾಚ್ ಇಟ್. ನಾನು ಡೈರೆಕ್ಟರ್ ಆ್ಯಂಡ್ ಹೀರೋ ಕೇಳಲ್ಲ ಏನು ಟಚ್ ಆಗಿದೆ ಅಂತ, ಯಾಕೆಂದರೆ ಅವನಿಗಿರೋ ಟೆನ್ಷನ್ಗೆ
ಅವನಿಗೆ ಇವಾಗ ಟಚ್ ಆದ್ರೂ ಫೀಲ್ ಆಗದೆ ಇರೋ ಸ್ಟೇಜಲ್ಲಿ ಇದ್ದಾನೆ ಪಾಪ. ಹೇಳದ ಸೀರೆ ಹೇಳದ ಜೀನ್ಸ್ ಹೇಳದ ಅನ್ನೋ ಕನ್ಫ್ಯೂಷನ್, ಚುಡಿದಾರ್ ಹೇಳದ ಅನ್ನೋ ಕನ್ಫ್ಯೂಷನ್ ಇದ್ದಾನೆ. 18ನೇ ತಾರೀಕಿಗೆ ಬೆಳಗ್ಗೆ ಗೊತ್ತಾಗುತ್ತೆ, 17 ಆದ್ಮೇಲೆ 18ಕ್ಕೆ ಗೊತ್ತಾಗುತ್ತೆ. ಇಲ್ಲ 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 17ಕ್ಕೆ ರಿಲೀಸು, 18ಕ್ಕೆ ಗೊತ್ತಾಗುತ್ತೆ ಎಲ್ಲೆಲ್ಲೆಲ್ಲ ಟಚ್ ಆಗುತ್ತೆ ಶ್ರೀನಿಗೆ ಅಂತ. ಸೊ ಕರೆಕ್ಟ್ ಮಗ ಹೇಳಿದ್ದು, ಎಲ್ಲೆಲ್ಲ ಏನೇನೋ ಯಾವಾಗ ಯಾವಾಗ ಹಿಂಗೆ ಏನೇನು ಟಚ್ ಆಯ್ತು ಎಲ್ಲ ಗೊತ್ತಾಗುತ್ತೆ. ಸೊ ಎಲ್ಲ ಗೊತ್ತಾಗುತ್ತೆ. ಸೊ ಇಫ್ ದಿಸ್ ಕಾನ್ವರ್ಸೇಷನ್ ಇಸ್ ನೈಸ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ, ನೀವು ಏನು ಟಚ್ ಆಯಿತು ಅಂತ ಹೇಳಿಲ್ಲ, ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಬಟನ್ ಟಚ್ ಮಾಡಿ ಅಂತನಾರ ಹೇಳಿ ಒಂಚೂರು. ಬಟ್ ಮೋರ್ ಬಿಫೋರ್ ದಟ್ ಹೇಗಿತ್ತು ಈ ಒಂದು ವಿಷಯ ಮಗ? ಆಸಮ್. ಏನಂದರೆ ಎಲ್ಲ ನಾವೇನೋ ಅಂದರೆ ಇಂಟರ್ವ್ಯೂ ಅಂದ ತಕ್ಷಣ ತುಂಬ ಕ್ಯಾಶುವಲ್ ಆಗಿ, ತುಂಬ ಗಂಭೀರವಾಗಿ ಓಕೆ, ಬಟ್ ಐ ಥಿಂಕ್ ಫಸ್ಟ್ ಟೈಮ್ ತುಂಬ ಕ್ಯಾಶುವಲ್ ಆಗಿ, ತುಂಬ ಡೇರಿಂಗ್ ಆಗಿ ವಿ ಹ್ಯಾವ್ ಹ್ಯಾಡ್ ಫನ್. ಐ ಥಿಂಕ್ ದಟ್ಸ್ ಹೌ, ಅಷ್ಟೇ ಕ್ಯಾಶುವಲ್ ಆಗಿ ಇರಬೇಕು ಅಂತ ನಾನು ಬಯಸ್ತೀನಿ. ಯಾಕೆಂದರೆ ನಾನು ಸುಮಾರು ಜನ ಇಂಟರ್ವ್ಯೂ ಮಾಡಬೇಕಾದ್ರೆ ಸೊ ಹಿಂಗೆ ಇರಬೇಕು ಅಂತ ಇಷ್ಟಪಡ್ತೀನಿ. ಅಲ್ಲ ಮಗ, ಅದೇ ಆಸ್ ವಿ ಆಲ್ವೇಸ್ ಥಿಂಕ್ ಇನ್ ರೇಡಿಯೋದಲ್ಲಿ ಇದನ್ನು ನಾವು ಕಲಿತಿರ್ತೀವಿ, ನಾವು ಎಂಜಾಯ್ ಮಾಡಿದ್ರೇ ನೋಡೋರು ಕೇಳೋರು ಎಂಜಾಯ್ ಮಾಡೋಕ್ಕೆ ಸಾಧ್ಯ. ಅದು ಸೀರಿಯಲಲ್ಲಿ ಹಂಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಹೇಳಲ್ಲ ಗುರು, ಅದನ್ನು ನಾನು ಹೇಳ್ತೀನಿ, ಹೇಳಿ. ನೀವು ಹೇಳ್ತೀರಾ? ಸೀರಿಯಲಲ್ಲಿ 10ನೇ ಅದಕ್ಕೆ ಕಣಮ್ಮ ನಿನ್ನ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ, ಸುಮ್ಮನಿರು. 10ನೇ ತಾರೀಕಿಂದ 20ನೇ ತಾರೀಕುವರೆಗೂ ಟಚ್ ಆಗ್ತಾನೇ ಇರುತ್ತೆ ಸರ್. ಯಾಕೆಂದ್ರೆ 10 ದಿವಸ ಪೇಮೆಂಟ್ ಇರುತ್ತೆ. 10ನೇ ತಾರೀಕು ಪೇಮೆಂಟ್ ಇರುತ್ತೆ. 10ರಿಂದ 20ವರೆಗೂ ಚೆನ್ನಾಗಿ ನಾವು ಸಾವುಕಾರ ತಿರುಗಾಡ್ತಿದ್ವಿ. 20ರ ಮೇಲೆ ಮಂತ್ ಎಂಡ್ ಒಂದು ಶುರುವಾಗುತ್ತೆ ನೋಡಿ. ಎಲ್ಲಿ ಅಕ್ಕಿ ಅಂತಾರೆ. ಕಾಲರ್ ಪಟ್ಟಿ ಹಿಡಿದು ಕೇಳೋದು, ಅಕ್ಕಿ ಇಲ್ಲ ಖಾಲಿ ಹಾಕಿ ಹೋಗಿದೆ ಮನ್ಲಿ ಅಂತ. ಅದು ಪೇಮೆಂಟ್ ಅಂತೆ ಹೊಗಳೈ ಅನ್ನೋದು, ಇದು ನಮ್ಮ ಪರಿಸ್ಥಿತಿ. ಟಚ್ ಮಾಡೋದನ್ನೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಟಚ್ ಮಾಡ್ಬಿಡ್ಬೇಕು. ಸೂಪರ್. ಸೊ ಆಕ್ಚುಲಿ ಎಲ್ಲ ಇಂಟರ್ವ್ಯೂಸ್ ಹಿಂಗೆ ಇರಬೇಕು ಅನ್ಸುತ್ತೆ. ಅವಾಗ ಗೊತ್ತಾಗುತ್ತೆ ಒಂದು ಇಂಟ್ರಾಕ್ಷನ್ ಲೆವೆಲ್ ಹೆಂಗಿದೆ. ಇವಾಗ ನಾವೆಲ್ಲ ಆಕ್ಚುಲಿ ನಿಜವಾಗ್ಲೂ ಎಷ್ಟು ಕ್ಲೋಸು, ಬಟ್ ಆದ್ರೆ ಯಾರು ಬಂದು ಕೇಳಿದಾಗ ಹಾಂ ಸರ್ ಶ್ರೀನಿ ಸರ್ ಅಂತ ಅನ್ಬೇಕು. ಅದು ಎಷ್ಟು ಕಷ್ಟ ಮಗ ಅಂತ ಇದಕ್ಕಿದಂಗೆ ಬಂದ್ರೆ ಏನ್ ಸಿಸ್ಯಾ ಅಂತ ಬಂದ್ಬಿಡುತ್ತೆ. ಸೊ ಅವಾಗ ಗೊತ್ತಾಗುತ್ತೆ ಅಂದ್ರೆ ಯಾವ ಲೆವೆಲ್ ಯೂನಿಟಿ ಇದೆ ನಮ್ಮ ಟೀಮಲ್ಲಿ ಅಂತ. ಅದಕ್ಕೆ ದಿಸ್ ಟಿ ಶರ್ಟ್ ಇಸ್ ರಿಯಲಿ ಗುಡ್. ಇವತ್ತು ಯಾವ ಮಗ್ಲಲ್ಲಿ ಎದ್ಬಿಟ್ಟು ಈ ಟಿ ಶರ್ಟ್ ಹಾಕೊಂಡ್ ಬಂದೋ. ವಿ ಆರ್ ಆಲ್ ರಿಯಲ್. ಶ್ರೀನಿ ಕ್ಯಾಮೆರಾ ಆಫ್ ಮಾಡಿದ್ರೆ ನಾವೆಲ್ಲ ಹಿಂಗೆ ಇರ್ತೀವಿ. ಸೂಪರ್. ಸೊ ಶ್ರೀನಿ ಸ್ನಾನ ಮಾಡಿಲ್ಲ ಅಂದ್ರೂ ಟಿ ಶರ್ಟ್ ಮಾತ್ರ ಚೆನ್ನಾಗಿದೆ ಇವತ್ತು. ಸೊ ದಟ್ ಈಸ್ ದ ರಿಯಲ್ ಥಿಂಗ್. ಬಟ್ ಹೆಣ್ಮಕ್ಳು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ನಮ್ಮ ಹಿಸ್ಟ್ರಿ ಹೇಳ್ತಾ ಇದೆ. ಹೌದು, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ಬಿಡಿ. ಕಾರ್ನರ್ ಸೀಟ್ಗೆ ಎಲ್ಲರೂ ಇಲ್ಲ ಫಸ್ಟಿಂದ ಹೇಳ್ತೀನಿ. ನಿಮಗೆ ನಮ್ಮ ಶೋ ಇಷ್ಟ ಆಗಿದ್ರೆ ದಯವಿಟ್ಟು ಕಾರ್ನರ್ ಸೀಟ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಗೆಲ್ಲಿಸಿ. ಇಲ್ಲ, ಕಾರ್ನರ್ ಸೀಟ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಶ್ರೀನಿವಾಸ ಕಲ್ಯಾಣ ಸಿನಿಮಾ ಫೆಬ್ರವರಿ 17 ರಿಲೀಸ್ ಆಗ್ತಿದೆ. ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ನೋಡಿ. ಕಾರ್ನರ್ ಸೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದನ್ನ ಹೇಳ್ತಾರೆ. ನಾನು ಒಂದೇ ಒಂದು ಹೇಳ್ತೀನಿ, ಇವ್ರನ್ನ ಸ್ಕರ್ಟ್ ಅಲ್ಲಿ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕು ಅಂದ್ರೆ ದಯವಿಟ್ಟು 17ಗೆ ಶ್ರೀನಿವಾಸ ಕಲ್ಯಾಣ ನೋಡಿ. ಬಾಯ್ ಬಾಯ್.